ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದಂಥ ಪೀಠದಿಂದ ಆದೇಶವನ್ನು ಮಾಡಲಾಗಿದೆ. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶವನ್ನು ಕೊಡಲಾಗಿದೆ. ಚುನಾವಣಾ ಅಕ್ರಮ ಎಸಗಿದ್ದಾರೆ ಅಂತ ಮುನಿರಾಜು ಅರ್ಜಿಯನ್ನು ಹಾಕಿದ್ರು. ವಿಜಯಿ ಅಭ್ಯರ್ಥಿ ಎಂದು ಘೋಷಿಸಲು ಮುನಿರಾಜು ಮನವಿಯನ್ನ ಮಾಡಿಕೊಂಡಿದ್ರು. ಪರಾಜಿತ ಅಭ್ಯರ್ಥಿ ಮುನಿರಾಜು. ಇನ್ನು ಮತ್ತೊಂದು ಕಡೆ ಆದೇಶ ಅಮಾನತ್ತಿನಲ್ಲಿ ಇಡಿ ಅಂತ ಸುಬ್ಬಾರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ರು. ಈ ಪ್ರಕಾರವಾಗಿ ಇಬ್ಬರು ವಕೀಲರ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಚುನಾವಣಾ ಆಯೋಗ ಮತ್ತು ವಿಧಾನಸಭೆ ಕಾರ್ಯದರ್ಶಿಗೆ ನೋಟಿಸ್ ಕೊಡಲಾಗಿದೆ. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದಂಥ ಪೀಠದಿಂದ ಮಹತ್ವದ ಆದೇಶವನ್ನ ಮಾಡಲಾಗಿದೆ. ಈಗ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಎಸ್ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆನೆ ಅಸಿಂಧು ಅನ್ನುವಂಥದ್ದು ಮಹತ್ವದ ಆದೇಶ ಹೊರಬಿದ್ದಿದೆ. ಈ ಬಗ್ಗೆ ಮುನಿರಾಜು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಅಕ್ರಮ ವಿಚಾರವನ್ನ ಉಲ್ಲೇಖ ಮಾಡಿ ಈಗ ಫೈನಲಿ ಆದೇಶ ಹೊರಬಿದ್ದಿದೆ. ವಾಟ್ ನೆಕ್ಸ್ಟ್? ಎಸ್ ಮಂಜು, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡೋಣ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅನ್ನುವಂಥ ಮಹತ್ವದ ಆದೇಶವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಈಗ ತಾನೇ ಹೊರಹಾಕಿರುವಂಥದ್ದು ಪ್ರಮುಖ ಆದೇಶವನ್ನ. ಈ ಬಗ್ಗೆ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮುನಿರಾಜು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಅವರ ಆಯ್ಕೆಯನ್ನ ಅಪೀಲ್ ಮಾಡಿದ್ರು ಕೋರ್ಟಲ್ಲಿ. ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿ ಹಾಕಿದ್ದಂತಹ ಅರ್ಜಿ. ಈ ಬಗ್ಗೆ ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ಕೋರ್ಟ್ ಮಹತ್ವವಾದಂತಹ ಆದೇಶವನ್ನ ಪ್ರಕಟಿಸಿದೆ. ಚುನಾವಣೆಯಲ್ಲಿ ಅಕ್ರಮ ಎಸಗಿದ ಆರೋಪ ಇತ್ತು ಸುಬ್ಬಾರೆಡ್ಡಿ ಅವರ ಮೇಲೆ. ಕಾಂಗ್ರೆಸ್ನ ಶಾಸಕ, ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ. ಮತ್ತೆ ನಮ್ಮ ಪ್ರತಿನಿಧಿ ಮಂಜು ಕನೆಕ್ಟ್ ಆಗಿದ್ದಾರೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮಂಜು, ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅನ್ನುವಂಥ ವಿಚಾರ ಕಾನೂನಾತ್ಮಕವಾಗಿ ಮತ್ತೆ ಮುಂದೆ ಹೋಗ್ತಾರಾ? ವಾಟ್ ನೆಕ್ಸ್ಟ್? ಎಸ್, ಖಂಡಿತವಾಗ್ಲೂ ಅರುಣ್, ಬಾಗೇಪಲ್ಲಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧು ಅನ್ನುವಂತ ಒಂದು ಆದೇಶವನ್ನ ಸದ್ಯಕ್ಕೆ ಹೈಕೋರ್ಟ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಪರಾಜಿತ ಅಭ್ಯರ್ಥಿ ಮುನಿರಾಜು ಒಂದು ತಕರಾರು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕೊಂಡಿದ್ರು. ಅದರಲ್ಲೂ ಕೂಡ ಅಷ್ಟೇ ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಅರ್ಜಿಯಲ್ಲಿ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದಿಗಳನ್ನ ಆಲಿಸಿದಂತಹ ಹೈಕೋರ್ಟ್ ಇವತ್ತು ಆದೇಶವನ್ನ ಕೊಟ್ಟಿರುವಂತದ್ದು. ಈ ಒಂದು ಶಾಸಕ ಸ್ಥಾನ ಅಸಿಂಧು ಅನ್ನುವಂತ ಒಂದು ಆದೇಶವನ್ನ ಈಗಾಗಲೇ ಕೊಟ್ಟಿದೆ. ಇದರ ಜೊತೆಗೆ ಮತ್ತೊಂದೇನು ಅಂತಂದ್ರೆ ಚುನಾವಣಾ ಆಯೋಗ ಮತ್ತು ವಿಧಾನಸಭೆಯ ಕಾರ್ಯದರ್ಶಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಚುನಾವಣೆಯಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಸೂಕ್ತವಾದಂತಹ ಒಂದು ವರದಿಯನ್ನ ಕೊಡುವಂತೆ ಹೈಕೋರ್ಟ್ ಕೂಡ ಈಗಾಗಲೇ ಹೇಳಿದೆ. ಮತ್ತೊಂದು ಕಡೆ ಏನು ಅಂತಂದ್ರೆ ಸುಬ್ಬಾರೆಡ್ಡಿ ಪರ ವಕೀಲರು ಕೂಡ ಅಷ್ಟೇ ಆದೇಶ ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನು 1 ತಿಂಗಳ ತಡೆ ಕೋರಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಹೈಕೋರ್ಟ್ ಅದಕ್ಕೆ ಒಪ್ಪೋದಿಲ್ಲ. ಬದಲಾಗಿ ಅಸಿಂಧು ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಾಗಿದೆ. ಅದಕ್ಕೆ ಯಾವುದೇ ರೀತಿಯಂತಹ ತಡೆಯನ್ನು ಕೂಡ ನಾವು ಕೊಡೋದಿಲ್ಲ ಅನ್ನುವಂತ ಒಂದು ಆದೇಶವನ್ನು ಕೊಡುತ್ತೆ. ಇದೇ ಒಂದು ಸಂದರ್ಭದಲ್ಲಿ ಮುನಿರಾಜು ಅವರ ಪರ ವಕೀಲರು ಕೂಡ ಅಷ್ಟೇ ಮುನಿರಾಜು ಅವರನ್ನ ಅಭ್ಯರ್ಥಿ ಅಂದ್ರೆ ಗೆದ್ದಿದ್ದಾರೆ ಅನ್ನುವಂತ ಒಂದು ಆದೇಶವನ್ನು ಕೂಡ ಅಷ್ಟೇ ಹೈಕೋರ್ಟ್ ಕೊಡುವಂತೆ ಅವರು ಕೂಡ ಮನವಿಯನ್ನ ಮಾಡ್ಕೊಂತ, ಆದ್ರೆ ಹೈಕೋರ್ಟ್ ಅದಕ್ಕೆ ನಕಾರವನ್ನ ವ್ಯಕ್ತ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಮುನಿರಾಜು ಗೆದ್ರು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಕ್ ಆಗೋದಿಲ್ಲ. ಬದಲಾಗಿ ಮುಂದೆ ಒಂದು ಚುನಾವಣಾ ಆಯೋಗ ಮತ್ತು ವಿಧಾನಸಭೆಯ ಕಾರ್ಯದರ್ಶಿ ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ ಏನ್ ಉತ್ತರ ಕೊಡ್ತಾರೋ ಕೊಡ್ಲಿ, ಅದರ ಬಳಿಕ ನೋಡೋಣ ಅನ್ನುವಂತ ಒಂದು ತೀರ್ಮಾನ ಈಗಾಗಲೇ ಕೊಟ್ಟಿರುವಂತದ್ದು. ಈಗ ನೆಕ್ಸ್ಟ್ ಏನಂತ ಅಂತಂದ್ರೆ ಸುಬ್ಬಾರೆಡ್ಡಿಗೆ ಇರುವಂತ ಒಂದು ಆಯ್ಕೆ ಏನು ಅಂತಂದ್ರೆ ಹೈಕೋರ್ಟ್ನ ಏಕಸದಸ್ಯ ಪೀಠವನ್ನ ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ದ್ವಿಸದಸ್ಯ ಪೀಠಕ್ಕೂ ಕೂಡ ಅಷ್ಟೇ ಒಂದು ಅರ್ಜಿಯನ್ನು ಹಾಕೊಳ್ಬಹುದು. ಇಲ್ಲ ಅಂತಂದ ಪಕ್ಷದಲ್ಲಿ ನೇರವಾಗಿ ಈ ಒಂದು ಆದೇಶದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅಷ್ಟೇ ಚಾಲೆಂಜ್ ಮಾಡಿಬಿಟ್ಟು ಪಿಟಿಷನ್ ಹಾಕೊಳ್ಳುವಂತ ಒಂದು ಚಾನ್ಸಸ್ ಇರುತ್ತೆ ಅರುಣ್. ಓಕೆ ಮಂಜುನಾಥ್, ಕಳೆದ ಸೆಪ್ಟೆಂಬರ್ನಲ್ಲೂ ಕೂಡ KY ನಂಜೇಗೌಡ ಅವರ ಆಯ್ಕೆಯನ್ನು ಕೂಡ ಅಂದ್ರೆ ಸಿಮಿಲರ್ ಆಗಿರುವಂತಹ ಪ್ರಕರಣ, ಅದು ಕೂಡ ಅಲ್ಲಿ ಅಸಿಂಧು ಅನ್ನುವಂಥ ಆದೇಶ ಆಗಿತ್ತು. ಅದಾದ್ಮೇಲೆ ಮರು ಮತ ಎಣಿಕೆಗೆ ಕಾಲಾವಕಾಶವನ್ನು ಕೊಡಲಾಗಿತ್ತು 4 ವಾರಗಳ ಕಾಲ. ಸೊ ಇಲ್ಲಿ ಆ ರೀತಿಯಾದಂತಹ ಸೂಚನೆ ಏನಾದರೂ ಇದೆಯಾ? ಇಲ್ಲ, ಪರ್ಟಿಕ್ಯುಲರ್ KY ನಂಜೇಗೌಡ ಪ್ರಕರಣವನ್ನು ಹೋಲಿಕೆ ಮಾಡಿಕೊಂಡ್ರೆ ನಂಜೇಗೌಡ ಅವರು ಮತ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟುಗಳಾಗಿದೆ. ಮತ್ತೊಂದು ಮತ ಎಣಿಕೆಯನ್ನ ಮಾಡಬೇಕು ಅನ್ನೋದು ಅರ್ಜಿಯನ್ನ ಹಾಕೊಂಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಓಕೆ ಮಂಜು, ಮತ್ತೆ ಮಾತನಾಡಿಸ್ತೇನೆ ನಿಮ್ಮನ್ನ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥ ಮುನಿರಾಜು ಅವರೇ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ತಮ್ಮ ಪರವಾಗಿ ಬಂದಿರುವಂತಹ ಆದೇಶ ನೋಡ್ತಾ ಇದ್ದೀವಿ, ಏನ್ ಅನಿಸ್ತಾ ಇದೆ? ಆಮೇಲೆ ತಾವು ಏನ್ ಅರ್ಜಿ ಹಾಕಿದ್ರಿ, ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರಿ?
ಸರ್, ಈಗ ನಾನು ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಇವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನ ಇವ್ರು ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥದ್ದನ್ನ ಎಳೆ ಎಳೆಯಾಗಿ ನಾವು ಅರ್ಜಿ ಹಾಕಿದ್ವಿ. ಓಕೆ. ಇವ್ರನ್ನ ವಜಾ ಮಾಡಬೇಕು ಅಂತ ನಾವು ನ್ಯಾಯಾಲಯದ ಮೊರೆ ಹೋಗಿದ್ವಿ. ವಜಾ ಮಾಡಿ ನನ್ನ ಶಾಸಕನಾಗಿ ಘೋಷಣೆ ಮಾಡಬೇಕು ಅಂತ ಕೇಳಿದ್ವಿ. ಆದ್ರೂ ಸಹ ಇವತ್ತು ನ್ಯಾಯಾಧೀಶರು ಅವ್ರನ್ನ ವಜಾ ಮಾಡಿ ಇವತ್ತಿಂದನೇ ಬಾಗೇಪಲ್ಲಿ ಶಾಸಕರು ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. 1 ತಿಂಗಳು ಸುಪ್ರೀಂ ಕೋರ್ಟ್ಗೆ ಹೋಗೋ ಕೂಡ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಯಾಕಂದ್ರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಅನೇಕ ಒಂದು ತಪ್ಪು ಮಾಹಿತಿಗಳನ್ನ ಸರ್ಕಾರಕ್ಕೆ ಮೋಸ ಮಾಡಿರೋದು ಮತ್ತೆ ಜನತೆಗೆ ಮೋಸ ಮಾಡಿರೋದು. ಇವತ್ತು ಅದನ್ನೆಲ್ಲ ಕೂಡ ಮನಗಂಡು ಇವತ್ತು ನ್ಯಾಯಾಧೀಶರು ಒಳ್ಳೆಯ ತೀರ್ಪನ್ನ ಕೊಟ್ಟಿದ್ದಾರೆ ಸರ್. ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಈಗ ವಾಟ್ ನೆಕ್ಸ್ಟ್? ಈಗ ನೀವು ಕೂಡ ಕೇಳಿಕೊಂಡಿದ್ರಿ ನನ್ನನ್ನೇ ಜಯಗಳಿಸಿದಂತ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ. ಆ ಬಗ್ಗೆ ತಮ್ಮ ರಾಜಕೀಯ ಹೋರಾಟ ಏನಾದರೂ ಇರುತ್ತಾ ಮುಂದೆ? ಅಲ್ಲ, ಈಗ ನನ್ನನ್ನ ಹೋರಾಟ ಮಾಡಬೇಕು, ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಕೇಳಿದೀವಿ. ನ್ಯಾಯಾಧೀಶರು ನನ್ನನ್ನ ಅದನ್ನ ಪರಿಗಣನೆ ಮಾಡಿಲ್ಲ. ಅದು ಕೂಡ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾಕಂದ್ರೆ ಇವತ್ತು ಒಬ್ಬ ಶಾಸಕ ಇವತ್ತು ಮೂರು ಸಲ ಶಾಸಕರಾಗಿ ಆ ಬಾಗೇಪಲ್ಲಿಯಲ್ಲಿ ಇವತ್ತು ಜನಕ್ಕೆ ಏನು ಮೋಸ ಮಾಡಿದ್ರನ್ನ ನಾನು ಇವತ್ತೇನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀನೋ ಅದನ್ನ ಇವತ್ತು ಸಂಪೂರ್ಣವಾಗಿ ನ್ಯಾಯಾಧೀಶರು ಅದನ್ನ ಮನಗಂಡು ಯಾರು ಕೂಡ ನೆಕ್ಸ್ಟ್ ಇನ್ ಕರ್ನಾಟಕದಲ್ಲಿ ಈ ತರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ವಜಾ ಮಾಡಿದ್ದಾರೆ. ಇವತ್ತಿಂದನೇ ಶಾಸಕ ಸ್ಥಾನ ಅವ್ರಿಗೆ ವಜಾ ಕರೆಸಿದ್ದಾರೆ. ಇದನ್ನ ತುಂಬಾ ಖುಷಿ ಆಗ್ತಾ ಇದೆ. ಮುಂದಿನ ಹೋರಾಟ ನಮ್ಮ ಹೈಕಮಾಂಡ್ ಇರ್ಬೋದು, ನಮ್ಮ ಪಕ್ಷದ ಹೈಕಮಾಂಡ್, ನಮ್ಮ ಏನು ವಿಜಯಣ್ಣ ಇರ್ಬೋದು, ಮತ್ತೆ ಕೇಂದ್ರದ ನಾಯಕರು ಇರ್ಬೋದು, ಎಲ್ಲರೂ ಹತ್ರ ಕೂತ್ಕೊಂಡು ಮಾತಾಡಿ ಮತ್ತೆ ನಮ್ಮ ಅಡ್ವೊಕೇಟ್ ನಳಿನ ಮಾಯಗೌಡ ಅಂತ ಇವತ್ತು ಏನಾದ್ರು ನಾನು ಇವತ್ತು ಈ ಕೇಸ್ ಕೇಳಬೇಕಾದ್ರೆ ಆ ನಳಿನ ಮಾಯಗೌಡ ಅಂತ ಅವರೇ ಒಬ್ಬ ಸೀನಿಯರ್ ಅಡ್ವೊಕೇಟ್ ಅವರು, ಆ ಮೇಡಮ್ ಅವರಿಂದ ಇವತ್ತು ಈ ಕೇಸ್ ಗೆದ್ದಿದ್ದೀವಿ. ಇವತ್ತು ಅದನ್ನ ಸಂಪೂರ್ಣವಾಗಿ ಮತ್ತೆ ಅದನ್ನೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನ ಮುಂದಕ್ಕೆ ಹೆಜ್ಜೆ ಇಡ್ತೀವಿ ಸರ್. ಓಕೆ ಸರ್, ಈಗ ತಮ್ಮ ಪ್ರಕಾರವಾಗಿ ಏನ್ ಮೋಸ ಆಗಿತ್ತು? ಯಾವ ರೀತಿಯಾದಂತಹ ಅಕ್ರಮ ಎಸಗಿದ್ರು ಸರ್? ಅವರು ಸರ್ಕಾರಕ್ಕೆ ಸುಮಾರು ಕೋಟಿಗಳು ಕಟ್ಟಬೇಕಾಗಿತ್ತು, ಕಟ್ಟಿರ್ಲಿಲ್ಲ. ಒಂದು GST ಅವ್ರದ್ದು 9 GSTಗಳಿತ್ತು ಅವ್ರದ್ದು. ಆ 9 GSTಗಳಲ್ಲಿ 4 ಇನ್ಆಕ್ಟಿವ್ ಇತ್ತು, 5 ಆಕ್ಟಿವ್ ಇತ್ತು. ಅಪ್ಡೇಟ್ ಅಲ್ಲಿ ತೋರಿಸಿದ್ದು ಒಂದೇ ಅವರು. ನಿಮ್ಗೆ ಗೊತ್ತಿದೆ, ಇಡೀ ಬೆಂಗಳೂರಲ್ಲಿ ಬಗನಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಅನೇಕ ಇದೆ, ಸುಮಾರು ಮುಚ್ಚಿಕ್ಕಿದ್ದಾರೆ ಅವರು. ಇಡೀ ಬೆಂಗಳೂರಲ್ಲಿ ಬಾರ್ಗಳು ತೆಗೆದ್ರೆ ಅವ್ರದೇ ಇರೋದು, ನಮ್ಮ ಬಾಗೇಪಲ್ಲಿಯಲ್ಲಿ ಬಾರ್ಗಳು ತೆಗೆದ್ರೆ ಅವ್ರದೇ ಇರೋದು. ಅದನ್ನ ಮುಚ್ಚಿಕ್ಕಿದ್ರು. ಅದನ್ನ ಮತ್ತೆ GSTನ 4 ರಿಂದ 5 ವರ್ಷ ಯಾರಾದ್ರೂ ಕಟ್ಟದೇ ಇರ್ತಾರ ಸರ್? ಒಬ್ಬ ಶಾಸಕರಾಗಿ ಇವರು GST ಗೌರ್ಮೆಂಟ್ಗೆ ಕಟ್ಟಿರ್ಲಿಲ್ಲ. ಲೆಕ್ಕ ಹಾಕೊಳ್ಳಿ, ಸುಮಾರು 4-5 ಕೋಟಿ GST ಕಟ್ಟಿರ್ಲಿಲ್ಲ. ಮತ್ತೆ ಅವ್ರು ಇರ್ತಕ್ಕಂಥ ಮನೆ ಇರ್ಬೋದು, ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು 10ಕ್ಕಿಂತ ಹೆಚ್ಚು ಬಿಲ್ಡಿಂಗ್ಗಳನ್ನ ಅಪ್ಡೇಟ್ ಅಲ್ಲಿ ತೋರಿಸಿದ್ರು. ಆ ಅಪ್ಡೇಟ್ ಅಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಗಳು 3 ರಿಂದ 4 ವರ್ಷ ಟ್ಯಾಕ್ಸೇ ಕಟ್ಟಿಲ್ಲ BBMPಗೆ. ಅದು ಕೂಡ 100 ಕೋಟಿ ಸುಮಾರು ಕೋಟಿಗಳು ಅದನ್ನು ಕೂಡ ನಾನು ಕಟ್ಟಬೇಕಾಗಿತ್ತು, ಕಟ್ಟಿರ್ಲಿಲ್ಲ. ಅದನ್ನ ಮತ್ತೆ ಅವ್ರದ್ದು ಜಮೀನುಗಳನ್ನ ಸುಮಾರು ಎಕರೆಗಳು 100 ಎಕರೆಗಳಿದೆ, ಈಗ 1000 ಎಕರೆಗಳು ತಗೊಂಡಿದ್ದಾರೆ. ಅದನ್ನ ಕೂಡ ಅಗ್ರಿಕಲ್ಚರ್ ಅಂತ ತೋರಿಸ್ಕೊಂಡಿದ್ರು, ಕಮ್ಮಿ ರೇಟ್ ತೋರಿಸಿದ್ರು. ಅದು ಈಗ 1 ಕೋಟಿ ರೂಪಾಯಿ ಇದ್ರೆ ಅವ್ರು 5 ಲಕ್ಷ ಕೂಡ ತೋರಿಸಿರ್ಲಿಲ್ಲ. ಅದು ಕನ್ವರ್ಷನ್ ಆಗಿರೋ ಜಮೀನ ಕೂಡ ಅಗ್ರಿಕಲ್ಚರ್ ಅಂತ ತೋರಿಸಿದ್ರು. ಮತ್ತೆ ಕುಣಿಗಲ್ಲು ರಂಗನಾಥ್ ಅವ್ರು MLA ಅವ್ರು ಇದಾರಲ್ವಾ, ಅವರು 23 ಲಕ್ಷ ಇವ್ರ ಹತ್ರ ಸಾಲ ತಗೊಂಡಿದ್ರು, ಅವ್ರು ತೋರಿಸ್ಕೊಂಡಿದ್ದಾರೆ, ಇವ್ರು ತೋರಿಸಿಲ್ಲ. YA ನಾರಾಯಣ ಸ್ವಾಮಿ ಅವರು ನಮ್ಮ BJP ಮಾಜಿ MLC ಇದಾರಲ್ವಾ, ಅವರು 28 ಲಕ್ಷ ತಗೊಂಡಿದ್ರು, ಅವ್ರು ತೋರಿಸ್ಕೊಂಡಿದ್ರೆ, ಇವ್ರು ತೋರಿಸಿಲ್ಲ. ಈ ತರ ಅನೇಕ 13ಕ್ಕಿಂತ ಹೆಚ್ಚು ಇದರಲ್ಲಿ ಅವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು. ಅದನ್ನ ನಾನು ಸಂಪೂರ್ಣವಾಗಿ ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ. ಇವತ್ತು ನ್ಯಾಯಕ್ಕೆ ಜಯ ಸಿಕ್ಕಿದೆ. ಓಕೆ, ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ನ್ಯಾಯಾಲಯಕ್ಕೆ ನೀವು ಸಬ್ಮಿಟ್ ಮಾಡಿದ್ದು? ಹೇಗೆ ನಿಮಗೆ ಈ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗಿದೆ? ಈಗ ಅವ್ರ ಅಪ್ಡೇಟ್ ಅಲ್ಲೇ, ಬೇರೆ ಎಲ್ಲೂ ಇಲ್ಲ. ಅವ್ರು ಹಾಕಿರ್ತಕ್ಕಂಥ ಅಪ್ಡೇಟ್ ಅಲ್ಲೇ ಅವ್ರು ಮಾಡಿರ್ತಕ್ಕಂಥ ಕೊಂಡಿದ್ದವ್ರು, ಯಾವುದು ಎವಿಡೆನ್ಸೇ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಸಿಕ್ಕಾಕೊಂಡಿದ್ದವರು. ಆನ್ಲೈನ್ ಅಲ್ಲೇ ಅವ್ರದೆಲ್ಲ ಮಾಹಿತಿಗಳನ್ನ ತಗೊಂಡು ನಮ್ಮ ಅಡ್ವೊಕೇಟ್ ಅವರು ಎಲ್ಲ ಕೂತ್ಕೊಂಡು, ಅವ್ರ ಅಡ್ವೊಕೇಟ್ ಅವ್ರ ಜೂನಿಯರ್ಗಳೆಲ್ಲ ಕೂತ್ಕೊಂಡು ಎಲ್ಲಾ ಮಾಹಿತಿಗಳನ್ನ ಕೂಡ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಪ್ರತಿಯೊಂದು ಮಾಹಿತಿ ಕೂಡ ಇವತ್ತು ಸಂಪೂರ್ಣವಾಗಿ ಜಯಕ್ಕೆ ಅದೆಲ್ಲ ಕೂಡ ನಮ್ಗೆ ಆಧಾರವಾಗಿ ನಿಂತ್ಕೊಂಡಿದೆ. ಅಂದ್ರೆ ಈಗ ಬಿಫಾರ್ಮ್ ಸಿಕ್ಕ ನಂತರದಲ್ಲಿ ಆಸ್ತಿ ಘೋಷಣೆ ಮಾಡುವಂತ ಪ್ರಕ್ರಿಯೆ ಇರುತ್ತೆ, ಅದರಲ್ಲೂ ಕೂಡ ಮೋಸ ಮಾಡಿದ್ರು ಅಂತಾನ? ಅದನ್ನೇ ಹೇಳ್ತಾ ಇರೋದು. ನಾವೇನ್ ಬಿಫಾರಂ ಸಿಕ್ಕದ ಮೇಲೆ ನಾವು ನಾಮಿನೇಷನ್ ಬಂದು ನಾವು ಅಡ್ವೊಕೇಟ್ ನಾವೇನು ಎಲೆಕ್ಷನ್ ಕಮಿಷನರ್ಗೆ ಏನ್ ಕೊಡ್ತೀವೋ ಅದನ್ನ ಸಂಪೂರ್ಣವಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಂತ್ಕೋಬೇಕಾದ್ರು ನಾವ್ ಇರ್ತಕ್ಕಂಥ ಮನೆದು ಕೂಡ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಹೋಗಿ ನಿಂತ್ಕೋಬೇಕು. ಹೌದು, ಟ್ಯಾಕ್ಸ್ ಕಟ್ಟದೆ ಯಾವ್ದೇ ಕಾರಣಕ್ಕೂ ನೀವು ಒಂದು ಟ್ಯಾಕ್ಸ್ಗೆನೆ ವಜಾ ಆಗಿದ್ದಾರೆ ಎಷ್ಟೋ ಮೆಂಬರ್ಗಳು. ಆದ್ರೆ ಇವರು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೂ ಮೋಸ ಮಾಡಿದ್ರೆ, ಎಲ್ಲಾನು ಮಾಡಿದ್ರೆ, ಅದರಿಂದ ಎಲ್ಲ ತಗೊಂಡೋಗಿ ನ್ಯಾಯಾಲಯದ ಮುಂದೆ ಇಟ್ಟಿವಿ ನಾವು. ಓಕೆ, ಎಸ್ಪೆಷಲಿ ಈಗ ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದು ಹೇಗೆ? ಈಗ ಆಸ್ತಿ ವಿಚಾರವನ್ನ ಹೊರತುಪಡಿಸಿದಂಗೆ ಎಸ್ಪೆಷಲಿ ನಿಮ್ಮ ಅಪೋಸಿಷನ್ ಪಾರ್ಟಿಯಲ್ಲಿ ನಿಂತ್ಕೊಂಡಂತ ಈ ಅಭ್ಯರ್ಥಿಯರಿದ್ರು, ಚುನಾವಣೆಯಲ್ಲಿ ಅಕ್ರಮ ಆಗಿದ್ದು ಬೇರೆ ಅರ್ಥದಲ್ಲಿ ಏನಾದರೂ ಗೊತ್ತಾಗಿದೆ ನಿಮಗೆ? ಅದು ಕೂಡ ಅವರು ಆಕ್ಚುಲಿ ಒಂದು FIR ಕೂಡ ಹಾಕಿತ್ತಲ್ಲಿ.
ಅವ್ರೇನು ಆಮಿಷಗಳು ಕೊಟ್ಟಿದ್ದು ವಿಡಿಯೋ ಇತ್ತು ಕೂಡ ಅದನ್ನ ಬಿ ರಿಪೋರ್ಟ್ ಮಾಡಿಸ್ಕೊಂಡ್ಬಿಟ್ರು. ಆ ಸರ್ಕಾರ ಅವ್ರದೇ ಇತ್ತು ಸರ್ಕಾರ ಇದರಿಂದ ಬೆದರಿಕೆ ಮಾಡಿ ಅದು ಕೂಡ ಕಾನೂನಲ್ಲಿ ಹಾಕಿದೆ, ಬಿ ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಈ ರೀತಿ ಅನೇಕ ಜನಕ್ಕೆ ಆಶ್ವಾಸನೆಗಳು ಕೊಟ್ಟು ದುಡ್ಡಿಂದ ಅವರು ಇವತ್ತಿನ ದಿನ ಅಕ್ರಮವಾಗಿ ಗೆದ್ದಿದ್ರು. ಯಾಕಂದ್ರೆ ಈ ಅಕ್ರಮ ಆಸ್ತಿಗಳೆಲ್ಲ ಮಾಡಿದ್ರಲ್ವಾ, ಇದರಿಂದ ಅನೇಕ ದುಡ್ಡು ಇವತ್ತೇನು ಬಾರಗಳಲ್ಲಿರ್ಬೋದು ಮತ್ತೆ ಇದರಲ್ಲಿರ್ಬೋದು ಒಳ್ಳೆ ದುಡ್ಡಿತ್ತಲ್ವಾ, ಅದರಿಂದ ಇವತ್ತು ಅನೇಕ ಇದು ಮಾಡ್ತಾ ಇದ್ರೆ. ಆದ್ರೆ ಚುನಾವಣೆ ಮುಗಿದ ಮೇಲೂ ಕೂಡ ಈಗಲೂ ಕೂಡ KEDBಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಕ್ ಹೊರಟಿದ್ದಾರೆ. ಅದು ಮುಂದಕ್ಕೆ ಬರುತ್ತೆ, ಬಯಲಿಗೆ ಎಳಿತೀನಿ ಅದನ್ನ. ಯಾಕಂದ್ರೆ ಇವತ್ತು KEDBಗೆ ಅಲ್ಲಿ ಅಕ್ವಿಜೇಷನ್ ಮಾಡಕ್ಕೆ ಅಂತ KEDBಗೆ ಇವರೇ ಪ್ಲಾನ್ ಮಾಡಿಸಿ ರೇಟ್ ಫಿಕ್ಸ್ ಮಾಡಿ ಇವತ್ತಿನ ದಿನ 100 ಎಕರೆ ಇವ್ರ ಹೆಸರಲ್ಲೇ, ಇವ್ರ ಮಗಳ ಹೆಸರಲ್ಲಿ, ಇವ್ರ ಅಳಿನ ಹೆಸರಲ್ಲಿ, ಇವ್ರ ಹೆಂಡತಿ ಹೆಸರಲ್ಲಿ ಈ ತರ ಮಾಡಿಕೊಂಡಿದ್ದಾರೆ. ಅದು ಮುಂದಕ್ಕೆ ಬರುತ್ತೆ. ಯಾಕಂದ್ರೆ ಇವತ್ತು ಅಲ್ಲಿ 10 ಲಕ್ಷ 20 ಲಕ್ಷ ಇರೋ ಜಮೀನ ಬೆದರಿಸ್ಬಿಟ್ಟು ತಗೊಂಡ್ಬಿಟ್ಟು ಇವತ್ತು ಸರ್ಕಾರದಿಂದನೇ ಮೋಸ ಮಾಡಿ ಸರ್ಕಾರದಿಂದ 1.5 ಕೋಟಿ ರೂಪಾಯಿ 1 ಕೋಟಿ 20 ಲಕ್ಷನ ಫಿಕ್ಸ್ ಮಾಡಿ ತಗೊಳಕ್ಕೆ ಮುಂಚೂಣಿಯಲ್ಲಿದ್ದಾರೆ. ಇದೆಲ್ಲ ಕೂಡ ಮುಂದಕ್ಕೂ ಬರುತ್ತೆ. ಅದು ಎಲೆಕ್ಷನ್ ಮೊದಲು ನನಗೆ ಸಿಕ್ಕಿರಲಿಲ್ಲ, ಈಗ ಅದನ್ನೆಲ್ಲ ಮುಂದಕ್ಕೆಲ್ಲ ಮಾಹಿತಿ ತಗೊಂಡು ಇಟ್ಕೊಂಡಿದ್ದೀನಿ, ಮುಂದಕ್ಕಿನ್ನ ಅನೇಕ ಬರುತ್ತೆ. ಈ ಕೋಲಾರದ ರಾಜಕಾರಣ ಅಥವಾ ಎಸ್ಪೆಷಲಿ ನಿಮ್ಮ ಕ್ಷೇತ್ರನ ತೆಗೆದುಕೊಂಡು ಬಿಡೋಣ, ಏನು ಪರಿಣಾಮ ಬೀರುತ್ತೆ ಇವತ್ತಿನ ಈ ಆದೇಶ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಇವತ್ತು ಇಡೀ ಜನ ಬಾಗೇಪಲ್ಲಿ ಜನ ಏನಂತಾರೆ, ನಿರಾಳವಾಗಿ ನಿದ್ದೆ ಹೋಗ್ತಾರೆ. ಇವತ್ತು ಓದ್ಸಲಿನೇ ಈ ಶಾಸಕ ಸೋಲ್ಬೇಕು ಅಂತ ಕಾದಿದ್ರು ಜನ. 63,000 ಜನ ನನಗೆ ಮತ ಹಾಕಿದ್ರು. ಆದ್ರೆ ಕಾರಣಾಂತರಗಳಿಂದ ಈ ಕಾಂಗ್ರೆಸ್ನ ಸರ್ಕಾರ ಏನ್ ಗ್ಯಾರಂಟಿ ಬಗ್ಗೆಗಳೇನು ಘೋಷಣೆ ಮಾಡ್ತು, ಕೆಲವು ಸನ್ನಿವೇಶಗಳಿಂದ ಅಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳಿಂದ ಸ್ವಲ್ಪ ಹಿನ್ನಡೆ ಆಯ್ತು ನನಗೆ. ಕೆಲವು ನಮ್ಮಲ್ಲೇ ಇರ್ತಕ್ಕಂಥವ್ರಿಂದ ನಾನು ಸ್ವಲ್ಪ ಹಿನ್ನಡೆ ಆಯ್ತು. ಆದ್ರೂ ಸಹ ಇವತ್ತು ಅವ್ರನ್ನ ವಜಾ ಮಾಡಿ ನ್ಯಾಯಾಲಯ ಆದೇಶ ಏನ್ ಕೊಟ್ಟಿದೆ, ಸಂಪೂರ್ಣವಾಗಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತಾಡಿದೆ.